ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಬೇಡ, ಬದಲಾಗಿ ಸಿಬಿಐಗೆ ಈ ಹಗರಣವನ್ನ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ಕೋರ್ಟಲ್ಲಾಯಿತು, ಬಟ್ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು, ಬಟ್ ಅದಕ್ಕೆ ಕೋರ್ಟ್ ತಡೆ ಒಡ್ಡಿದೆ. ಒಂದ್ ಕಡೆ ಪತ್ನಿಯವರಿಗೆ ರಿಲೀಫ್ ಸಿಕ್ತು ಅಂದ್ರೆ ಸಿಎಂ ರಿಲೀಫ್ ಆದ್ರ? ಖಂಡಿತ ಇಲ್ಲ, ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂಗೆ ಇಡಿ ಹಾಗೂ ಸಿಬಿಐ ತೂಗುಗತ್ತಿ. ಬಜೆಟ್ಗೂ ಮುಂಚೆ ಇಡಿ ತನಿಖೆ ಚುರುಕು. ಸಿದ್ದರಾಮಯ್ಯ ಅವರಿಗೆ ಮಗ್ಗಲ ಮುಳ್ಳಾಗಿರೋ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿ ವಿಚಾರಣೆಯ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೂ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸುವಂತಿಲ್ಲ ಅಂತ ಸೂಚನೆ ನೀಡಿದೆ. ಇದರಿಂದ ಸಿಎಂಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೂ ನೆಮ್ಮದಿಯಿಂದ ಇರುವಂತೆ ಮಾಡಿಲ್ಲ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷೀಲಿ ಅನ್ನುವಂತೆ ಇಡಿ ಎಂಟ್ರಿ ಆಗಿದೆ. ಸಿಎಂಗೆ ಒಂದ್ ಕಡೆ ಇಡಿ, ಮತ್ತೊಂದು ಕಡೆ ಸಿಬಿಐ ತನಿಖೆಯ ತೂಗುಗತ್ತಿ ಎದುರಾಗಿದೆ. ಬಜೆಟ್ ಪೂರ್ವದಲ್ಲಿ ರಾಜಕೀಯ ತ್ವರಿತ ಬೆಳವಣಿಗೆಗಳು ನಡೆಯಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಆದರೆ ಬಜೆಟ್ಗೂ ಮುಂಚೆಯೇ ಇಡಿಯ ತನಿಖೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಪತ್ನಿ ವ್ಯವಹಾರಗಳಿಗೆ ಇಡಿ ಬ್ರೇಕ್. ಇತ್ತ ಸಿದ್ದರಾಮಯ್ಯ ಪತ್ನಿಗೆ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳಿಗೆ ಇಡಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಯ ತೂಗೊತ್ತಿ ಸುತ್ತಕೊಂಡಿದೆ. ಹೀಗಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಎದುರಾಗುವ ಸಾಧ್ಯತೆ ಇದೆ. 631 ಮೂಡಾ ಸೈಟ್ ಮುಟ್ಟುಗೋಲು ಸಾಧ್ಯತೆ. ಇನ್ನು ಮೂಡಾದ 631 ಸೈಟ್ಗಳ ದಾಖಲೆಗಳನ್ನು ಮೂಡಾ ಆಯುಕ್ತರು ಇಡಿಗೆ ಕಳಿಸಿದ್ದಾರೆ. ಹೀಗಾಗಿ ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನು ಇಡಿ ಸೀಸ್ ಮಾಡುವ ಸಾಧ್ಯತೆ ಇದೆ. 631 ಸೈಟ್ಗಳಲ್ಲಿ ಹೆಚ್ಚು ಬೇನಾಮಿಯದ್ದಾಗಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನೀಡಿರುವ ಸಾಧ್ಯತೆ ಇದೆ. ಕೆಲವು ಪ್ರತಿಷ್ಠಿತ ಉದ್ಯಮಿಗಳು ಕೂಡ ಆಸ್ತಿ ಪಡೆದಿದ್ದಾರೆ ಎನ್ನಲಾಗಿದೆ. ಇದರ ಮಾಹಿತಿಯನ್ನು ಮೂಡಾ ಆಯುಕ್ತರು ಇಡಿಗೆ ನೀಡಿದ್ದು ಈ ಸೈಟ್ಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೆ 550 ಸೈಟ್ಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ಗಿಂತ ಸಂಕಷ್ಟವೇ ಹೆಚ್ಚಿರುವಂತಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಬೇಡ, ಬದಲಾಗಿ ಸಿಬಿಐಗೆ ಈ ಹಗರಣವನ್ನ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ಕೋರ್ಟಲ್ಲಾಯಿತು, ಬಟ್ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು, ಬಟ್ ಅದಕ್ಕೆ ಕೋರ್ಟ್ ತಡೆ ಒಡ್ಡಿದೆ. ಒಂದ್ ಕಡೆ ಪತ್ನಿಯವರಿಗೆ ರಿಲೀಫ್ ಸಿಕ್ತು ಅಂದ್ರೆ ಸಿಎಂ ರಿಲೀಫ್ ಆದ್ರ? ಖಂಡಿತ ಇಲ್ಲ, ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂಗೆ ಇಡಿ ಹಾಗೂ ಸಿಬಿಐ ತೂಗುಗತ್ತಿ. ಬಜೆಟ್ಗೂ ಮುಂಚೆ ಇಡಿ ತನಿಖೆ ಚುರುಕು. ಸಿದ್ದರಾಮಯ್ಯ ಅವರಿಗೆ ಮಗ್ಗಲ ಮುಳ್ಳಾಗಿರೋ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿ ವಿಚಾರಣೆಯ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೂ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸುವಂತಿಲ್ಲ ಅಂತ ಸೂಚನೆ ನೀಡಿದೆ. ಇದರಿಂದ ಸಿಎಂಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೂ ನೆಮ್ಮದಿಯಿಂದ ಇರುವಂತೆ ಮಾಡಿಲ್ಲ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷೀಲಿ ಅನ್ನುವಂತೆ ಇಡಿ ಎಂಟ್ರಿ ಆಗಿದೆ. ಸಿಎಂಗೆ ಒಂದ್ ಕಡೆ ಇಡಿ, ಮತ್ತೊಂದು ಕಡೆ ಸಿಬಿಐ ತನಿಖೆಯ ತೂಗುಗತ್ತಿ ಎದುರಾಗಿದೆ. ಬಜೆಟ್ ಪೂರ್ವದಲ್ಲಿ ರಾಜಕೀಯ ತ್ವರಿತ ಬೆಳವಣಿಗೆಗಳು ನಡೆಯಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಆದರೆ ಬಜೆಟ್ಗೂ ಮುಂಚೆಯೇ ಇಡಿಯ ತನಿಖೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಪತ್ನಿ ವ್ಯವಹಾರಗಳಿಗೆ ಇಡಿ ಬ್ರೇಕ್. ಇತ್ತ ಸಿದ್ದರಾಮಯ್ಯ ಪತ್ನಿಗೆ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳಿಗೆ ಇಡಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಯ ತೂಗೊತ್ತಿ ಸುತ್ತಕೊಂಡಿದೆ. ಹೀಗಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಎದುರಾಗುವ ಸಾಧ್ಯತೆ ಇದೆ. 631 ಮೂಡಾ ಸೈಟ್ ಮುಟ್ಟುಗೋಲು ಸಾಧ್ಯತೆ. ಇನ್ನು ಮೂಡಾದ 631 ಸೈಟ್ಗಳ ದಾಖಲೆಗಳನ್ನು ಮೂಡಾ ಆಯುಕ್ತರು ಇಡಿಗೆ ಕಳಿಸಿದ್ದಾರೆ. ಹೀಗಾಗಿ ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನು ಇಡಿ ಸೀಸ್ ಮಾಡುವ ಸಾಧ್ಯತೆ ಇದೆ. 631 ಸೈಟ್ಗಳಲ್ಲಿ ಹೆಚ್ಚು ಬೇನಾಮಿಯದ್ದಾಗಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನೀಡಿರುವ ಸಾಧ್ಯತೆ ಇದೆ. ಕೆಲವು ಪ್ರತಿಷ್ಠಿತ ಉದ್ಯಮಿಗಳು ಕೂಡ ಆಸ್ತಿ ಪಡೆದಿದ್ದಾರೆ ಎನ್ನಲಾಗಿದೆ. ಇದರ ಮಾಹಿತಿಯನ್ನು ಮೂಡಾ ಆಯುಕ್ತರು ಇಡಿಗೆ ನೀಡಿದ್ದು ಈ ಸೈಟ್ಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೆ 550 ಸೈಟ್ಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ಗಿಂತ ಸಂಕಷ್ಟವೇ ಹೆಚ್ಚಿರುವಂತಾಗಿದೆ.
ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಬೇಡ, ಬದಲಾಗಿ ಸಿಬಿಐಗೆ ಈ ಹಗರಣವನ್ನ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ಕೋರ್ಟಲಾಯಿತು, ಬಟ್ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಇದೇ ಬೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು, ಬಟ್ ಅದಕ್ಕೆ ಕೋರ್ಟ್ ತಡೆ ಒಡ್ಡಿದೆ. ಒಂದ್ ಕಡೆ ಪತ್ನಿಯವರಿಗೆ ರಿಲೀಫ್ ಸಿಕ್ತು ಅಂದ್ರೆ ಸಿಎಂ ರಿಲೀಫ್ ಆದ್ರ? ಖಂಡಿತ ಇಲ್ಲ, ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂಗೆ ಇಡಿ ಹಾಗೂ ಸಿಬಿಐ ತೂಗುಗತ್ತಿ. ಬಜೆಟ್ಗೂ ಮುಂಚೆ ಇಡಿ ತನಿಖೆ ಚುರುಕು. ಸಿದ್ದರಾಮಯ್ಯ ಅವರಿಗೆ ಮಗ್ಗಲ ಮುಳ್ಳಾಗಿರೋ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿ ವಿಚಾರಣೆಯ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೂ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸುವಂತಿಲ್ಲ ಅಂತ ಸೂಚನೆ ನೀಡಿದೆ. ಇದರಿಂದ ಸಿಎಂಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೂ ನೆಮ್ಮದಿಯಿಂದ ಇರುವಂತೆ ಮಾಡಿಲ್ಲ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷೀಲಿ ಅನ್ನುವಂತೆ ಇಡಿ ಎಂಟ್ರಿ ಆಗಿದೆ. ಸಿಎಂಗೆ ಒಂದ್ ಕಡೆ ಇಡಿ, ಮತ್ತೊಂದು ಕಡೆ ಸಿಬಿಐ ತನಿಖೆಯ ತೂಗುಗತ್ತಿ ಎದುರಾಗಿದೆ. ಬಜೆಟ್ ಪೂರ್ವದಲ್ಲಿ ರಾಜಕೀಯ ತ್ವರಿತ ಬೆಳವಣಿಗೆಗಳು ನಡೆಯಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಆದರೆ ಬಜೆಟ್ಗೂ ಮುಂಚೆಯೇ ಇಡಿಯ ತನಿಖೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಪತ್ನಿ ವ್ಯವಹಾರಗಳಿಗೆ ಇಡಿ ಬ್ರೇಕ್. ಇತ್ತ ಸಿದ್ದರಾಮಯ್ಯ ಪತ್ನಿಗೆ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳಿಗೆ ಇಡಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಯ ತೂಗುಗತ್ತಿ ಸುತ್ತಕೊಂಡಿದೆ. ಹೀಗಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಎದುರಾಗುವ ಸಾಧ್ಯತೆ ಇದೆ. 631 ಮೂಡಾ ಸೈಟ್ ಮುಟ್ಟುಗೋಲು ಸಾಧ್ಯತೆ. ಇನ್ನು ಮೂಡಾದ 631 ಸೈಟ್ಗಳ ದಾಖಲೆಗಳನ್ನು ಮೂಡಾ ಆಯುಕ್ತರು ಇಡಿಗೆ ಕಳಿಸಿದ್ದಾರೆ. ಹೀಗಾಗಿ ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನು ಇಡಿ ಸೀಸ್ ಮಾಡುವ ಸಾಧ್ಯತೆ ಇದೆ. 631 ಸೈಟ್ಗಳಲ್ಲಿ ಹೆಚ್ಚು ಬೇನಾಮಿಯದ್ದಾಗಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನೀಡಿರುವ ಸಾಧ್ಯತೆ ಇದೆ. ಕೆಲವು ಪ್ರತಿಷ್ಠಿತ ಉದ್ಯಮಿಗಳು ಕೂಡ ಆಸ್ತಿ ಪಡೆದಿದ್ದಾರೆ ಎನ್ನಲಾಗಿದೆ. ಇದರ ಮಾಹಿತಿಯನ್ನು ಮೂಡಾ ಆಯುಕ್ತರು ಇಡಿಗೆ ನೀಡಿದ್ದು ಈ ಸೈಟ್ಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೆ 550 ಸೈಟ್ಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ಗಿಂತ ಸಂಕಷ್ಟವೇ ಹೆಚ್ಚಿರುವಂತಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಬೇಡ, ಬದಲಾಗಿ ಸಿಬಿಐಗೆ ಈ ಹಗರಣವನ್ನ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಿನ್ನೆ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ಕೋರ್ಟಲಾಯಿತು, ಬಟ್ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಇದೇ ಬೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು, ಬಟ್ ಅದಕ್ಕೆ ಕೋರ್ಟ್ ತಡೆ ಒಡ್ಡಿದೆ. ಒಂದ್ ಕಡೆ ಪತ್ನಿಯವರಿಗೆ ರಿಲೀಫ್ ಸಿಕ್ತು ಅಂದ್ರೆ ಸಿಎಂ ರಿಲೀಫ್ ಆದ್ರ? ಖಂಡಿತ ಇಲ್ಲ, ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂಗೆ ಇಡಿ ಹಾಗೂ ಸಿಬಿಐ ತೂಗುಗತ್ತಿ. ಬಜೆಟ್ಗೂ ಮುಂಚೆ ಇಡಿ ತನಿಖೆ ಚುರುಕು.